ಮೇಡ ಸ್ಟೂಡೆಂಟ್ಸ್, ನಿಮಗೆಲ್ಲ ಗೊತ್ತಿರುವ ಹಾಗೆ ಫಸ್ಟ್ ಇಯರ್ DLED ವಿದ್ಯಾರ್ಥಿಗಳಿಗೆ ಕಮ್ಯುನಿಕೇಷನ್ ಸ್ಕಿಲ್ಸ್ ಇನ್ ಇಂಗ್ಲೀಷ್ ವಿಷಯಕ್ಕೆ ಸಂಬಂಧಪಟ್ಟಂತೆ ಸಪ್ಲಿಮೆಂಟ್ರಿ ಎಕ್ಸಾಮಿನೇಷನ್ ಏಪ್ರಿಲ್ 2026 ಮೊನ್ನೆ ಎಕ್ಸಾಮ್ ಆಗಿದೆ. ಭಾಳಷ್ಟು ವಿದ್ಯಾರ್ಥಿಗಳು ಎಕ್ಸಾಮನ್ನು ಅಟೆಂಡ್ ಮಾಡಿದ್ದಾವೆ. ಆ ಒಂದು ಎಕ್ಸಾಮಿನೇಷನ್ಗೆ ಸಂಬಂಧಪಟ್ಟಂತೆ ಫಸ್ಟು ಮತ್ತು ಸೆಕೆಂಡ್ ಯೂನಿಟ್ಗೆ ಸಂಬಂಧಪಟ್ಟಂತೆ ನಾನು ಈ ಒಂದು ವಿಡಿಯೋದಲ್ಲಿ ಕೀ ಆನ್ಸರ್ಸ್ಗಳನ್ನು ಮತ್ತು ಪ್ಯಾಸೇಜ್ಗಳನ್ನು ಡಿಸ್ಕಸ್ ಮಾಡೋದಕ್ಕೆ ಹೋಗ್ತಾಯಿದ್ದೀನಿ. ಇದು ಯಾವ ವಿದ್ಯಾರ್ಥಿಗಳಿಗೆ ಸಹಾಯ ಆಗುತ್ತೆ ಅಂತ ಹೇಳಿದ್ರೆ, ಈಗಾಗಲೇ ಎಕ್ಸಾಮನ್ನು ತೊಗೊಂಡಿರ್ತಕ್ಕಂಥ ವಿದ್ಯಾರ್ಥಿಗಳು ತಮ್ಮ ಆನ್ಸರ್ಸನ್ನು ಚೆಕ್ ಮಾಡ್ಕೋಬೋದು. ಹಾಗೆಯೇ ಮೇನ್ ಎಕ್ಸಾಮಿನೇಷನ್ಗೆ ಹೋಗುವಂಥ ವಿದ್ಯಾರ್ಥಿಗಳು ಈ ಒಂದು ವಿಡಿಯೋದಿಂದ ಅನೇಕ ವಿಷಯಗಳನ್ನು ಕಲಿಬೋದು. ಅದಕ್ಕೆ ಈ ಒಂದು ವಿಡಿಯೋನ ತಪ್ಪದೇ ನೀವು ಕೊನೆವರೆಗೂ ನೋಡಬೇಕು ಅಂತ ಹೇಳ್ಬಿಟ್ಟು ಕೇಳ್ಕೊಳ್ತಾ ಇದ್ದೀನಿ. ನಾವು ವಿತೌಟ್ ವೇಸ್ಟಿಂಗ್ ಟೈಮ್ ನಾವು ಮೊದಲನೇ ಒಂದು ಕ್ವಶನ್ಗೆ ಹೋಗೋಣ. ಇಲ್ಲಿ ರೀಡ್ ದ ಕ್ವಶನ್ ಕೇರ್ಫುಲಿ ಆ್ಯಂಡ್ ಫಾಲೋ ದ ಇನ್ಸ್ಟ್ರಕ್ಷನ್ಸ್ ಅಂತ ಇದೆ. ಕೆಳಗೆ ಆನ್ಸರ್ ಆಲ್ ದ ಕ್ವಶನ್ಸ್ ಗಿವನ್ ಬಿಲೋ ಅಂತ ಇದೆ. ಇದು ಎಲ್ಲ ನಿಮಗೆ ಎಕ್ಸಾಮಿನೇಷನ್ಸಲ್ಲಿ ಕೇಳಿರ್ತಾನೆ. ಫಸ್ಟ್ ಕ್ವಶನ್ ಏನು ಬರುತ್ತೆ ನೋಡಿ, ಕಮ್ಯುನಿಕೇಷನ್ ಸ್ಕಿಲ್ಸ್ ಇನ್ ಇಂಗ್ಲೀಷಲ್ಲಿ ಮೊದಲನೇ ಕ್ವಶನ್ ಬರ್ತಕ್ಕಂಥದ್ದೇ ಟ್ರಾನ್ಸ್ಕ್ರೈಬ್ ದ ಫಾಲೋಯಿಂಗ್ ವರ್ಡ್ಸ್. ಈಗಾಗಲೇ ಅದನ್ನು ಸಾಕಷ್ಟು ಬಾರಿ ನಾನು ನಿಮ್ಮ ಜೊತೆ ಡಿಸ್ಕಸ್ ಮಾಡಿದ್ದೀನಿ. ಇಂಗ್ಲೀಷು ಏನಿದೆ ಅದು ಆಲ್ಫಾಬೆಟ್ಸ್ ಮೇಲೆ ಡಿಪೆಂಡ್ ಇಲ್ಲ, 44 ಸೌಂಡ್ ಇದೆ, ಆ ಸೌಂಡ್ ಮೇಲೆ ಡಿಪೆಂಡ್ ಆಗುತ್ತೆ ಅಂತಕ್ಕಂಥದ್ದು. ಮತ್ತು ಅದ್ರ ಬಗ್ಗೆ ಸಂಬಂಧಪಟ್ಟಂತೆ PDF ಮತ್ತು ಅದನ್ನು ವೀಡಿಯೋ ಕೂಡ ನಾನು ಮಾಡಿದ್ದೀನಿ. ನೀವು ನೋಡಿರ್ಬೋದು. ನೋಡಿಲ್ಲ ಅಂತ ಹೇಳಿದ್ರೆ ಈ ಒಂದು ವೀಡಿಯೋನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಅದನ್ನು ಲಿಂಕನ್ನು ಕೊಟ್ಟಿರ್ತೀನಿ, ಅದನ್ನು ಕೂಡ ನೋಡ್ಕೊಳ್ಳಿ. ಇಲ್ಲಿ ಟ್ರಾನ್ಸ್ಕ್ರೈಬ್ ದ ಫಾಲೋಯಿಂಗ್ ವರ್ಡ್ಸ್ ಅಂತ ಹೇಳಿದರೆ ಏನು ಆಲ್ಫಾಬೆಟ್ಸಲ್ಲಿದೆ, ಆರ್ಟ್ ಅಂತಕ್ಕಂಥದ್ದು ಮೊದಲನೇದು, ಸೆಕೆಂಡ್ ಒನ್ ಬಾಲ್. ಇದನ್ನು ನಾವು ಫೊನೆಟಿಕ್ ಸ್ಕ್ರಿಪ್ಟಲ್ಲಿ ಬರೀಬೇಕಾಗತ್ತೆ. ಫೊನೆಟಿಕ್ ಸ್ಕ್ರಿಪ್ಟ್ ಅನ್ನೋದು 44 ಇದೆ. ಆ ಒಂದು ಸ್ಕ್ರಿಪ್ಟಲ್ಲಿ ನೀವು ಏನು ಮಾಡಬೇಕಾಗತ್ತೆ, ಇದನ್ನು ಬರೀಬೇಕಾಗತ್ತೆ. ಇದನ್ನು ಈಗಾಗಲೇ ನಿಮ್ಮ ಜೊತೆ ಡಿಸ್ಕಸ್ ಮಾಡಿದ್ದೀನಿ. ಆನ್ಸರ್ ಕೆಳಗೆ ನಾನು ಹೇಳ್ತಾ ಹೋಗ್ತೀನಿ. ಆಮೇಲೆ B ಏನು ಕೇಳಿದ್ದಾನೆ, ಐಡೆಂಟಿಫೈ ದ ಫಾಲೋಯಿಂಗ್ ವರ್ಡ್ಸ್ ಅಂತ ಇದೆ. ಇದು ಫೊನೆಟಿಕ್ ಸ್ಕ್ರಿಪ್ಟಲ್ಲಿದೆ. ಇದನ್ನು ಆರ್ಡಿನರಿ ಆಲ್ಫಾಬೆಟ್ಸ್ ಏನು ಇಂಗ್ಲೀಷ್ ಲ್ಯಾಂಗ್ವೇಜ್ ಇದೆ ಅದರಲ್ಲಿ ನೀವೇನು ಮಾಡಬೇಕಾಗತ್ತೆ, ಅಟೆಂಡ್ ಮಾಡಬೇಕಾಗತ್ತೆ. ಇದಕ್ಕೂ ಒಂದು ಮಾರ್ಕ್ಸು, ಇದಕ್ಕೂ ಒಂದು ಮಾರ್ಕ್ಸ್ ಆಗುತ್ತೆ ನಿಮಗೆ. ನಂತರ ಕ್ವಶನ್ ನಂಬರ್ 2 ಏನಿದೆ, ಮೆನ್ಷನ್ ದ ನಂಬರ್ ಆಫ್ ಸಿಲಬಲ್ಸ್ ಇನ್ ಈಚ್ ಆಫ್ ದಿ ಫಾಲೋಯಿಂಗ್ ವರ್ಡ್ಸ್ ಅಂತಕ್ಕಂಥದ್ದು. ಇಲ್ಲಿ ಸಿಲಬಲ್ಸ್ ಅಂತ ಹೇಳಿದ್ರೆ ಎ ಯೂನಿಟ್ ಆಫ್ ಸೌಂಡಿಗೆ ನಾವು ಸಿಲಬಲ್ ಅಂತ ಹೇಳ್ತೀವಿ. ಇಲ್ಲಿ ಟೀಚರ್, ಸ್ಕೂಲ್, ಕ್ವಾಲಿಟಿ, ಪೊಲಿಟಿಕಲ್ 4 ಪದಗಳನ್ನು ಕೊಟ್ಟಿದ್ದಾನೆ. ಆ 4 ಪದಗಳಲ್ಲಿ ಒಂದೊಂದು ಪದದಲ್ಲಿ ಎಷ್ಟು ಸಿಲಬಲ್ ಇದೆ ಅಂತಕ್ಕಂಥದ್ದು ನೀವೇನು ಮಾಡಬೇಕು, ಮೆನ್ಷನ್ ಮಾಡಬೇಕಾಗತ್ತೆ. ಪ್ರತಿಯೊಂದು ಪದಕ್ಕೆ ಹಾಫ್ ಮಾರ್ಕ್ಸ್ ಇರುತ್ತೆ. 4 × ಹಾಫ್ ಎಷ್ಟಾಗುತ್ತೆ, 2 ಮಾರ್ಕ್ಸ್ ನಿಮಗೆ ಇಲ್ಲಿ ಲಭ್ಯ ಆಗುತ್ತೆ ಅಂತಕ್ಕಂಥದ್ದು. ಇನ್ನೊಂದು ಪ್ರಶ್ನೆ ಏನಿದೆ, ವಾಟ್ ಈಸ್ ಮೆಂಟ್ ಬೈ ನ್ಯೂಕ್ಲಿಯರ್ ಟೋನ್ ಅಂತಕ್ಕಂಥದ್ದಿದೆ. ಇದು ಕೂಡ ಸ್ಪೋಕನ್ ಇಂಗ್ಲೀಷ್ಗೆ ಸಂಬಂಧಪಟ್ಟಿದ್ದು. ಇದಕ್ಕೆ 1 ಅಂಕ ಇದೆ. ಇಲ್ಲಿ ಆನ್ಸರ್ಸ್ನ ನಾನು ಮಾಡಿ ನೋಡಿ. ಇಲ್ಲಿ ಟ್ರಾನ್ಸ್ಕ್ರೈಬ್ ದ ಫಾಲೋಯಿಂಗ್ ವರ್ಡ್ಸ್ ದ ಸೇಮ್ ನೋಡಿ. ಆರ್ಟನ್ನು ನಾವು ಏನು ಹೇಗೆ ಬರೀಬೇಕು ಅಂದರೆ ಹೀಗೆ ಬರೀಬೇಕು ನೋಡಿ. ಆರ್ಟ್ ಈ ಥರ ಅಲ್ಲಿ ನಾವು ಪ್ರೊನೌನ್ಸ್ ಮಾಡೋದೇ ಇಲ್ಲ, ಅದನ್ನು ನಾವು ಫೊನೆಟಿಕ್ ಸ್ಕ್ರಿಪ್ಟಲ್ಲಿ ಹಾಕೋದೇ ಇಲ್ಲ. ಆರ್ಟನ್ನು ನೀವು ಹೀಗೆ ಬರೀಬೇಕಾಗುತ್ತೆ. ಬಾಲ್ ನೋಡಿ, ಹೀಗೆ ನೀವು ಅದನ್ನು ಬರೀಬೇಕಾಗುತ್ತೆ. ಈಗಾಗಲೇ ಇದ್ರ ಬಗ್ಗೆ ಸಾಕಷ್ಟು ನಿಮ್ಮ ಜೊತೆ ಚರ್ಚೆ ಮಾಡಿದ್ದೀನಿ. ಆ ವಿಡಿಯೋ ಕೂಡ ಇದರ ಜೊತೆ ಲಿಂಕ್ ಮಾಡಿರ್ತೀನಿ, ನೀವು ತಪ್ಪದೆ ನೋಡ್ಕೊಳ್ಳಿ, ನಿಮ್ಗೆ ಅರ್ಥ ಆಗುತ್ತೆ. ಆಮೇಲೆ ಐಡೆಂಟಿಫೈ ದ ಫಾಲೋಯಿಂಗ್ ವರ್ಡ್ಸ್ ಅಂತಕ್ಕಂಥದ್ದಿದೆ ನೋಡಿ. ಇದು ಬಟ್ ಅನ್ನೋದು, ಇದು ಆರ್ಡಿನರಿ. ಇದು ನೋಡಿ, ಇದು ಫೊನೆಟಿಕ್ಸಲ್ಲಿದೆ, ಇದು ಆರ್ಡಿನರಿ ಇದೆ. ಬಟ್ ಅಂತಕ್ಕಂಥದ್ದಿದೆ. ಮತ್ತು ಇಲ್ಲಿ ಸಿ ಅಂಥದ್ದು ಬರುತ್ತೆ. ಇದಕ್ಕೆ 1 ಅಂಕ, ಇದಕ್ಕೆ 1 ಅಂಕ ನಿಮಗೆ ಲಭ್ಯ ಆಗುತ್ತೆ. ಇದನ್ನು ನೀವು ನೋಡ್ಕೋಬೇಕಾಗುತ್ತೆ. 44 ಸೌಂಡ್ಗಳನ್ನು ನೋಡ್ಕೋಬೇಕು. ಅದಕ್ಕೆ ಪ್ರತ್ಯೇಕವಾದಂಥ ವೀಡಿಯೋ ನಾನು ಮಾಡಿದ್ದೀನಿ, ಅದು ನಿಮಗೆ ಅಪ್ಲೋಡ್ ಕೂಡ ಮಾಡಿದ್ದೀನಿ, ನೀವು ನೋಡಿರ್ಬೋದು. ನೋಡಿಲ್ಲ ಅಂತ ಹೇಳಿದರೆ ಈ ಒಂದು ವೀಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅದನ್ನು ಲಿಂಕನ್ನು ಕೊಟ್ಟಿರ್ತೀನಿ. ಆಮೇಲೆ ಅದೇ ಕ್ವಶನ್ ನಂಬರ್ 2ನಲ್ಲಿ ಮೆನ್ಷನ್ ದ ನಂಬರ್ ಆಫ್ ಸಿಲಬಲ್ಸ್ ಅಂತ ಇದೆ. ನಂಬರ್ ಆಫ್ ಸಿಲಬಲ್ಸನ್ನು ಏನು ಮಾಡಬೇಕಾಗುತ್ತೆ, ಮೆನ್ಷನ್ ಮಾಡಬೇಕಾಗತ್ತೆ. ಸಿಲಬಲ್ಸ್ ಅಂತ ಹೇಳಿದ್ರೆ ಎ ಯೂನಿಟ್ ಆಫ್ ಸೌಂಡ್ ಅಂತ ಹೇಳ್ಬಿಟ್ಟು ಈಗಾಗಲೇ ನಾನು ಹೇಳಿದ್ದೀನಿ. ಯೂನಿಟ್ ಆಫ್ ಸೌಂಡ್, ಅದು ಒಂದು ಸೌಂಡಿನ ಯೂನಿಟಿಗೆ ನಾವು ಸಿಲಬಲ್ ಅಂತೇಳಿ. ಫಾರ್ ಎಕ್ಸಾಂಪಲ್ ನೋಡಿ, ಟೀಚರ್ ಕಟ್ ಮಾಡೋಕ್ಕಾಗಲ್ಲ. ಟೀಚರ್ ಎಷ್ಟು ಸಿಲಬಲ್ ಆಯಿತು, 2 ಸಿಲಬಲ್ ಅಂತ ಕಂಪ್ಲೀಟಾಗಿ ನೀವು ಬರೀಬೇಕಾಗತ್ತೆ. ನೋಡಿ, ಸ್ಕೂಲ್ ಕಟ್ ಮಾಡೋಕ್ಕಾಗತ್ತಾ, ಇಲ್ಲ. ಸ್ಕೂಲ್ ಅಂತ ಹೇಳೋಕ್ಕಾಗಲ್ಲ. ಇಡೀ ಸ್ಕೂಲ್ ಒಂದೇ ಸೌಂಡಲ್ಲಿ, ಒಂದೇ ಸೌಂಡಲ್ಲಿ ಬಿಗಿನ್ ಆಗುತ್ತೆ ಮತ್ತು ಅದೇ ಸೌಂಡಲ್ಲಿ ಏನಾಗುತ್ತೆ, ಎಂಡ್ ಆಗುತ್ತೆ. ಸ್ಕೂಲ್ ಅದನ್ನು ಕಟ್ ಮಾಡೋಕ್ಕಾಗಲ್ಲ. ಅದನ್ನು 1 ಸಿಲಬಲ್ ಅಂತ ನಾವು ಹೇಳ್ಬೋದು. ಸ್ಕೂಲ್ ಎಷ್ಟು ಸಿಲಬಲ್ ಇದೆ, 1 ಸಿಲಬಲ್ ಇದೆ. ನೋಡಿ, ಇಲ್ಲಿ ಕ್ವಾಲಿಟಿ, ಕ್ವಾಲಿಟಿ ಅಂತ ಹೇಳ್ಬೋದಲ್ಲ. ಕ್ವಾಲಿಟಿ ಎಷ್ಟು ಸಿಲಬಲ್ ಆಯಿತು, 3 ಸಿಲಬಲ್ ಆಯಿತು. ನೋಡಿ, ಪೊಲಿಟಿಕಲ್, ಪೊಲಿಟಿಕಲ್ ನೋಡಿ, ಪೊಲಿಟಿಕಲ್, ಪೊಲಿಟಿಕಲ್
ಕಲ್ ಎಷ್ಟಾಯಿತು 4 ಸಿಲಬಲ್ ಆಯಿತು. ಹೀಗೆ ನೀವೇನು ಮಾಡಬೇಕಾಗತ್ತೆ, ಇದನ್ನು ಐಡೆಂಟಿಫೈ ಮಾಡಬೇಕಾಗತ್ತೆ. ಅದರ ಮುಂದೆ 2 ಸಿಲಬಲ್ಲು, 1 ಸಿಲಬಲ್ಲು, 3 ಸಿಲಬಲ್ಲು, 4 ಸಿಲಬಲ್ ಅಂತ ಮೆನ್ಷನ್ ಮಾಡಲೇಬೇಕಾಗತ್ತೆ. ಮಾಡಿದ್ರೆ ನಿಮಗೆ ಅಂಕಗಳು ಸಿಗುತ್ತೆ. ಇದಕ್ಕೆ 2 ಅಂಕಗಳು ನಿಮಗೆ ಭಾಳ ಸುಲಭವಾಗಿ ಲಭ್ಯ ಆಗುತ್ತೆ. ಇನ್ನೊಂದು ಕ್ವಶನ್ ಕೇಳಿದ್ದಾನೆ, ವಾಟ್ ಈಸ್ ಮೆಂಟ್ ಬೈ ನ್ಯೂಕ್ಲಿಯರ್ ಟೋನ್ ಅಂತ ಹೇಳಿದ್ದಾನೆ. ಟೋನಿಗೆ ಸಂಬಂಧಪಟ್ಟಿದ್ದು ಸ್ಪೋಕನ್ ಇಂಗ್ಲೀಷ್ಗೆ, ಇದು ಕೂಡ ಫೊನೆಟಿಕ್ಸಲ್ಲಿ ಬರುತ್ತೆ. ನ್ಯೂಕ್ಲಿಯರ್ ಟೋನ್ ಈಸ್ ದ ಮೇನ್ ಸ್ಟ್ರೆಸ್ಡ್ ಟೋನ್ ಅಂತ ಹೇಳ್ಬಿಟ್ಟು ನೋಡಿ. ಸ್ಟ್ರೆಸ್ ಅಂದರೆ ಒತ್ತನ್ನು ಕೊಡ್ತಕ್ಕಂಥದ್ದು, ತುಂಬ ಒತ್ತನ್ನು ಕೊಟ್ಟು ಪ್ರೊನೌನ್ಸಿಯೇಷನ್ ಮಾಡ್ತಕ್ಕಂಥದ್ದು, ಅಥವಾ ಮೋಸ್ಟ್ ಇಂಪಾರ್ಟೆಂಟ್ ಪಿಚ್ ಮೂಮೆಂಟ್ ಇನ್ ಎ ಸೆಂಟೆನ್ಸ್. ನೋಡಿ, ಒಂದು ಸೆಂಟೆನ್ಸಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪಿಚ್ ಮೂಮೆಂಟನ್ನು ಹೊಂದಿರತಕ್ಕಂಥದ್ದಕ್ಕೆ ನಾವೇಂತೀವಿ, ನ್ಯೂಕ್ಲಿಯರ್ ಟೋನ್ ಅಂತ ಹೇಳ್ತೀವಿ. ನ್ಯೂಕ್ಲಿಯರ್ ಟೋನ್ ಅಂತ ಹೇಳಿದ್ರೆ ಈಸ್ ದ ಮೇನ್ ಸ್ಟ್ರೆಸ್ಡ್ ಟೋನ್ ಅಂತ ಹೇಳ್ಬೋದು. ಇಷ್ಟು ಬರೆದು ನಿಮಗೆ 1 ಅಂಕ ಸಿಗುತ್ತೆ. ನ್ಯೂಕ್ಲಿಯರ್ ಟೋನ್ ಈಸ್ ದ ಮೇನ್, ಬಹಳ ಮುಖ್ಯವಾಗಿರ್ತಕ್ಕಂಥ ಸ್ಟ್ರೆಸ್ಡ್ ಟೋನ್ ಅಂತ ಹೇಳ್ಬೋದು. ಸ್ಟ್ರೆಸ್ ಅಂದರೆ ಅದಕ್ಕೆ ಹೆಚ್ಚು ಒತ್ತನ್ನು ಕೊಟ್ಟು ನಾವೇನು ಮಾಡ್ತೀವಿ, ಅದನ್ನು ಪ್ರೊನೌನ್ಸಿಯೇಷನ್ ಮಾಡ್ತೀವಿ, ಉಚ್ಚಾರಣೆ ಮಾಡ್ತೀವಿ ಅಂತಕ್ಕಂಥದ್ದು. ಇಷ್ಟಿಗೆ ನಿಮಗೆ 1 ಅಂಕ ಲಭ್ಯ ಆಗುತ್ತೆ. ಈಗ ನಾವು ಕ್ವಶನ್ ನಂಬರ್ 4 ಹೋಗೋಣ. ಇಷ್ಟು ನಿಮಗೆ ಟೋಟಲ್ ಆಗಿ ಇಲ್ಲಿ ಎಷ್ಟು ಬಂತು, 5 ಆಯಿತು. ಹೇಗಾಯಿತು ನೋಡಿ, 5 ಇಲ್ಲಿ ನಿಮಗೆ 1 ಸಿಕ್ತು, 1 2 ಇಲ್ಲಿ 2 4 ಇದೊಂದು 5. ಅಂದರೆ ಮೊದಲನೇ ಯೂನಿಟ್ಗೆ ಸಂಬಂಧಪಟ್ಟಂತೆ ನಿಮಗೆ ಎಷ್ಟು ಅಂಕಗಳು ಸಿಗುತ್ತೆ, 5 ಅಂಕಗಳು ನಿಮಗೆ ಲಭ್ಯ ಆಗುತ್ತೆ ಅಂತಕ್ಕಂಥದ್ದು. ಈಗ ರೀಡ್ ದ ಪ್ಯಾಸೇಜ್ ಆ್ಯಂಡ್ ಕೇರ್ಫುಲಿ ಆ್ಯಂಡ್ ಆನ್ಸರ್ ದಿ ಕ್ವಶನ್ ದಟ್ ಫಾಲೋ ಅಂತ ಇದೆ. ಇದು ಸೆಕೆಂಡ್ ಯೂನಿಟ್ಗೆ ಸಂಬಂಧಪಟ್ಟಿದ್ದಾಗಿರುತ್ತೆ. ಒಂದು ಪ್ಯಾಸೇಜನ್ನು ಕೊಡ್ತಾನೆ, ಆ ಪ್ಯಾಸೇಜ್ಗೆ ಸಂಬಂಧಪಟ್ಟಂತೆ ನೀವೇನು ಮಾಡಬೇಕಾಗುತ್ತೆ, ಕೆಳಗೆ ಕ್ವಶನ್ಸನ್ನು ಏನು ಕೊಟ್ಟಿದ್ದಾನೆ ಅದಕ್ಕೆ ಆನ್ಸರ್ನ ನೀವು ಮಾಡಬೇಕಾಗುತ್ತೆ. ಇದನ್ನು ಒನ್ಸ್ ಅಥವಾ ಟ್ವೈಸ್ ಪ್ಯಾಸೇಜನ್ನ ಓದ್ಕೊಳ್ಳಿ. ಅಂಡರ್ಸ್ಟ್ಯಾಂಡ್ ಆದರೂ ಓಕೆ, ಆಗಲಿಲ್ಲ ಆದರೂ ಓಕೆ, ನೋ ಪ್ರಾಬ್ಲಮ್. ನಾವೇನು ಮಾಡೋಣ ನೋಡೋಣ. ಇಲ್ಲಿ ವಿಚ್ ವಾಸ್ ದಿ ಹೆಲ್ತಿಯೆಸ್ಟ್ ಪ್ಲೇಸ್ ಇನ್ ದಟ್ ಪ್ಲೇಸ್ ದಟ್ ಯು ಕುಡ್ ಇಮ್ಯಾಜಿನ್ ಅಂತ ಇದೆ. ವಿಚ್ ವಾಸ್ ದ ಹೆಲ್ತಿಯೆಸ್ಟ್ ಪ್ಲೇಸ್ ದಟ್ ಕುಡ್ ಇಮ್ಯಾಜಿನ್ ಅಂತ ಇದೆ. ಓಕೆ. ಇನ್ನೊಂದು ಪ್ರಶ್ನೆ ಇದೆ, ಪಿಕ್ ಔಟ್ ದ ವರ್ಡ್ಸ್ ಫ್ರಮ್ ದ ಪ್ಯಾಸೇಜ್ ವಿಚ್ ಮೀನ್ ದ ಆಪೋಸಿಟ್ ಆಫ್ ದಿ ಫಾಲೋಯಿಂಗ್. ಇಲ್ಲಿ ವೀಕ್ ಇದೆ ಮತ್ತು ಇನ್ಕಂಪ್ಲೀಟ್ಲಿ ಇದೆ. ವೀಕ್ ಮತ್ತು ಇನ್ಕಂಪ್ಲೀಟ್ಗೆ ಆಪೋಸಿಟ್ ಆಗಿರ್ತಕ್ಕಂಥ ಪದಗಳು ಪ್ಯಾಸೇಜಲ್ಲಿದೆ, ಅದನ್ನು ಕಂಡುಹಿಡಿಯಿರಿ ಅಂತ ಹೇಳ್ಬಿಟ್ಟು ಇದೆ. ಥರ್ಡ್ ಕ್ವಶನ್ ಕೂಡ ನೋಡ್ಕೊಂಬಿಡೋಣ. ಫಿಲ್ಲಿಂಗ್ ದ ಬ್ಲಾಂಕ್ಸ್ ಇದೆ. ದೇರ್ ವಾಸ್ ಎ ಬಿಗ್ ಡ್ಯಾಶ್ ದಟ್ ಡೆಸ್ಟ್ರಾಯ್ಡ್ ದ ಫಾರೆಸ್ಟ್ ಅಂತ ಇದೆ. ಇನ್ನು ಹೇಗೆ ಹುಡುಕೋದು, ಭಾಳ ಸುಲಭ. ಇಲ್ಲಿ ಸ್ಕಿಮ್ಮಿಂಗ್ ಅಂಡ್ ಸ್ಕ್ಯಾನಿಂಗ್ ಟೆಕ್ನಿಕನ್ನು ನಾವೇನು ಮಾಡೋಣ, ಅಪ್ಲೈ ಮಾಡೋಣ. ಸ್ಕ್ಯಾನಿಂಗನ್ನು ಮಾಡೋಣ. ಇಲ್ಲಿ ದಿ ಹೆಲ್ತಿಯೆಸ್ಟ್ ಪ್ಲೇಸ್ ಅಂತಕ್ಕಂಥದ್ದು ಹುಡ್ಕೋಣ, ಎಲ್ಲಿದೆ ಅಂತಕ್ಕಂಥದ್ದು. ಇದರ ಹಿಂದೆ ಮುಂದೆ ಇರ್ತಕ್ಕಂಥದ್ದು ಏನಾಗುತ್ತೆ, ಸೆಂಟೆನ್ಸ್ ಆಗುತ್ತೆ. ಒಂದು ಸೆಂಟೆನ್ಸ್ ಕಂಪ್ಲೀಟ್ ಮಾಡಬೇಕು. ಹೆಲ್ತಿಯೆಸ್ಟ್ ಪ್ಲೇಸ್ ಬಹಳ ಮುಖ್ಯವಾದಂತಹ ಪದ. ಇಲ್ಲಿ ಇಮ್ಯಾಜಿನ್ ಅನ್ನೋದು, ಕುಡ್ ಅನ್ನೋದು ಇಂಪಾರ್ಟೆಂಟು. ಅದು ಹೆಲ್ತಿಯೆಸ್ಟ್ ಪ್ಲೇಸ್ ಅಂತಕ್ಕಂಥದ್ದು ಬಹಳ ಇಂಪಾರ್ಟೆಂಟು. ಇಲ್ಲಿ ಎಲ್ಲಿದೆ ಅಂತ ನೋಡೋಣ. ನಾವು ಇಡೀ ಪ್ಯಾಸೇಜನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳೋದು ಕಷ್ಟ ಆದರೂ ಕೂಡ ನಾವೇನು ಮಾಡ್ಬೋದು, ಆ ಪದಗಳನ್ನು ಹುಡುಕಿ ಅಥವಾ ಹಿಂದೆ ಮುಂದೆ ಒಂದು ಸೆಂಟೆನ್ಸ್ನ ಜೋಡಿಸೋದು ಏನಾಗುತ್ತೆ, ಆನ್ಸರ್ ಆಗುತ್ತೆ. ನೋಡಿ, ಇಲ್ಲಿಂದ ಓದ್ಕೊಂಡೋಗಿ ಎಲ್ಲಿ ಹೆಲ್ತಿಯೆಸ್ಟ್ ಪ್ಲೇಸ್ ಇದೆಯಾ, ಇಲ್ಲಿ ಇಲ್ಲ, ಇಲ್ಲೂ ಇಲ್ಲ, ಇಲ್ಲೂ ಇಲ್ಲ. ಇಲ್ಲಿ ಸಿಕ್ತು ನೋಡಿ, ಹೆಲ್ತಿಯೆಸ್ಟ್ ಪ್ಲೇಸ್ ಸಿಗ್ಬಿಡುತ್ತೆ ನಿಮಗೆ. ಈಗ ಏನು ಮಾಡೋಣ, ಇಲ್ಲಿ ಫಸ್ಟ್ ಎಲ್ಲಿಂದ ಸ್ಟಾರ್ಟ್ ಆಗಿದೆ ಅದು, ಅಲ್ಲಿಂದ ನಾವು ಮಾರ್ಕ್ ಮಾಡ್ಕೊಳ್ಳೋಣ. ದ ಅರ್ತ್ ವಾಸ್ ದಿ ಹೆಲ್ತಿಯೆಸ್ಟ್ ಪ್ಲೇಸ್ ಯು ಕುಡ್ ಇಮ್ಯಾಜಿನ್ ಆ್ಯಂಡ್ ಇಟ್ ವಾಸ್ ಕ್ಲಿಯರ್ ದಟ್ ಬೋತ್. ನೋಡಿ, ಇಲ್ಲಿವರೆಗೂ ಬೇಗ ತೊಗೋಬೋದು. ದ ಅರ್ತ್ ವಾಸ್ ದಿ ಹೆಲ್ತಿಯೆಸ್ಟ್ ಪ್ಲೇಸ್ ಯು ಕುಡ್ ಇಮ್ಯಾಜಿನ್ ಅಂತ ಇಲ್ಲಿವರೆಗೂ ನಾವು ತೊಗೊಂಡ್ಬಿಡ್ಬೋದು. ಇಷ್ಟನ್ನು ನೀವೇನು ಮಾಡ್ಬೋದು, ಇಲ್ಲಿ ಕೆಳಗೆ ನೀವು ಬರ್ಕೋಬೋದು. ಈಗ ಏನು ಮಾಡಿದೆ ನಾನು, ಕ್ವಶನ್ಲಿರ್ತಕ್ಕಂಥ ಪದನ ನಾನು ಹುಡುಕದೆ ಅದರ ಮುಂದಿನ ಮತ್ತು ಹಿಂದಿನ ಕೆಲವೊಂದು ಭಾಗಗಳನ್ನು ತೊಗೊಂಡು ಸೆಂಟೆನ್ಸನ್ನು ಕಂಪ್ಲೀಟ್ ಮಾಡಿದ್ರೆ ಏನಾಗುತ್ತೆ, ಆನ್ಸರ್ ಆಗುತ್ತೆ. ಅದನ್ನು ನೀವು ಮಾಡ್ಬೋದು. ಅದನ್ನು ನಾನು ಮಾಡಿ ನೋಡಿ. ಇಲ್ಲಿ ನೋಡಿ, ವಿಚ್ ವಾಸ್ ದ ಹೆಲ್ತಿಯೆಸ್ಟ್ ಪ್ಲೇಸ್ ದಟ್ ಯು ಕುಡ್ ಇಮ್ಯಾಜಿನ್ ಅಂತ ಇದೆ ನೋಡಿ. ದ ಅರ್ತ್ ವಾಸ್ ದಿ ಹೆಲ್ತಿಯೆಸ್ಟ್ ಪ್ಲೇಸ್ ದಟ್ ವಿ ಕುಡ್ ಇಮ್ಯಾಜಿನ್ ಅಂತ ಇದೆ. ಸೊ ಇದೇ ಆನ್ಸರ್ ಆಗಿದ್ದು, ನಾವು ಕೂಡ ಅದೇ ಮಾಡಿದ್ದು. ಈಗ ಕ್ವಶನ್ ನಂಬರ್ 2ನಲ್ಲಿ ಬಿನಲ್ಲಿ ಏನಿದೆ, ಪಿಕ್ ಔಟ್ ದ ವರ್ಡ್ಸ್ ಫ್ರಮ್ ದ ಪ್ಯಾಸೇಜ್ ವಿಚ್ ಮೀನ್ ದ ಆಪೋಸಿಟ್ ಆಫ್ ದಿ ಫಾಲೋಯಿಂಗ್. ವೀಕ್ಗೆ ಆಪೋಸಿಟ್ ನಿಮ್ಗೆ ಗೊತ್ತೇ ಇರುತ್ತೆ. ವೀಕ್ಗೆ ಆಪೋಸಿಟ್ ಏನು, ಸ್ಟ್ರಾಂಗ್ ಅಂತ ಹೇಳ್ಬಿಟ್ಟು. ಇನ್ಕಂಪ್ಲೀಟ್ಲಿಗೆ ಕಂಪ್ಲೀಟ್ಲಿ ಅಂತ ಇದ್ದೇ ಇರುತ್ತೆ. ಆದರೂ ಕೂಡ ನಾವು ಒಂದು ಸತಿ ನೋಡೋಣ. ವೀಕ್ಗೆ ಆಪೋಸಿಟ್ ಆಗಿರ್ತಕ್ಕಂಥ ಪದ ಇಲ್ಲೇ ಇದೆ ನೋಡಿ, ಫಸ್ಟಲ್ಲಿ ಸ್ಟ್ರಾಂಗ್. ಇದು ಒಂದು ತೊಗೊಂಬಿಡೋಣ. ವೀಕಿಗೆ ಸಿಗ್ಬಿಡುತ್ತೆ ಸ್ಟ್ರಾಂಗು. ಮತ್ತು ಇನ್ಕಂಪ್ಲೀಟ್ಗೆ ನೋಡಿ, ಇಲ್ಲಿದೆ ಕಂಪ್ಲೀಟ್ಲಿ. ಅಂದರೆ ವೀಕಿಗೆ ನಾವೇನು ಮಾಡಬೇಕು, ಸ್ಟ್ರಾಂಗ್ ಬರೀಬೇಕು. ಇನ್ಕಂಪ್ಲೀಟ್ಗೆ ಕಂಪ್ಲೀಟ್ಲಿ ಅಂತ ಬರೀಬೇಕು. ನಾನಿಲ್ಲಿ ಅದನ್ನು ಮಾಡಿ ನೋಡಿ, ವೀಕಿಗೆ ಸ್ಟ್ರಾಂಗ್ ಅಂತ ಬರೆದು ಹೀಗೆ ಬರೀಬೇಕು ನೀವು ಆನ್ಸರ್. ಇನ್ಕಂಪ್ಲೀಟ್ಲಿಗೆ ಕಂಪ್ಲೀಟ್ಲಿ ಅಂತ ಹೇಳ್ಬಿಟ್ಟು ಹಾಕಿ ಹೀಗೆ ನೀವು ಆನ್ಸರ್ನ ಮಾಡಬೇಕಾಗುತ್ತೆ. ಇದಕ್ಕೆ 1 ಅಂಕ ನಿಮಗೆ ಲಭ್ಯ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ನಾವೇ ನೋಡೋಣ. ಸಿ, ಫಿಲ್ಲಿಂಗ್ ದ ಬ್ಲಾಂಕ್
ವಿತ್ ಅಪ್ರೋಪ್ರಿಯೇಟ್ ವರ್ಡ್ ಫ್ರಮ್ ದ ಪ್ಯಾಸೇಜ್. ಅಲ್ಲಿ ಫಿಲ್ಲಿಂಗ್ ದ ಬ್ಲ್ಯಾಂಕ್ಸ್ ಕೊಟ್ಟಿದ್ದಾನೆ. ದೇರ್ ವಾಸ್ ಎ ಬಿಗ್ ಅಂತ ಇದೆ ನೋಡಿ, ಇದನ್ನು ಹುಡುಕಬೇಕು. ಇಲ್ಲಿ ದೇರ್ ವಾಸ್ ಎ ಬಿಗ್ ಅಂತಕ್ಕಂಥದ್ದು ಹುಡುಕಬೇಕು. ಎಲ್ಲಿ? ಪ್ಯಾಸೇಜಲ್ಲಿ ನಾವು ಹುಡುಕಬೇಕು. ಪ್ಯಾಸೇಜಲ್ಲಿ ಹುಡುಕೋಣ. ದೇರ್ ವಾಸ್ ಎ ಬಿಗ್ ಎಲ್ಲಿದೆ ಅಂತಕ್ಕಂಥದ್ದು ನೋಡಿ. ಪ್ಯಾಸೇಜಲ್ಲಿ ಹುಡುಕಿ. ಅದಕ್ಕೆ ನೀವು ಪ್ರೀವಿಯಸ್ ಕ್ವಶನ್ ಪೇಪರ್ನ ಸಾಲ್ವ್ ಮಾಡಿದಾಗ ನಿಮಗೆ ಸ್ಪೀಡ್ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಇಲ್ಲ ಹುಡ್ಕೋದೇನಾಗುತ್ತೆ, ಅಲ್ಲಿ ಸ್ಲೋ ಆಗುತ್ತೆ, ಟೈಮ್ ವೇಸ್ಟ್ ಆಗ್ತಾ ಇರುತ್ತೆ. ಇಲ್ಲಿ ನೋಡಿ, ದೇರ್ ವಾಸ್ ಎ ಬಿಗ್ ನೋಡಿದೆ. ಇಲ್ಲೂ ಏನಿದೆ, ದೇರ್ ವಾಸ್ ಎ ಬಿಗ್ ಇದೆ. ಮುಂದೆ ಏನಿದೆ? ಡ್ಯಾಶ್ ಇದೆ. ಮುಂದೆ ಡ್ಯಾಶ್ ಇದೆ, ಆದರೆ ಇಲ್ಲಿ ಮುಂದೆ ಏನಿದೆ? ಎಕ್ಸ್ಕ್ಲೂಷನ್ ಇದೆ. ಇಲ್ಲಿ ಏನು ಮಾಡಬೇಕು? ಎಕ್ಸ್ಕ್ಲೂಷನ್ ಅಂತಕ್ಕಂಥದ್ದೇ ಆನ್ಸರ್ ಆಗಿ ಮಾಡಬೇಕು. ಎಕ್ಸ್ಕ್ಲೂಷನ್ ನಾನಿಲ್ಲಿ ಮಾಡಿದ್ದೀನಿ ನೋಡಿ. ಎಕ್ಸ್ಕ್ಲೂಷನ್ ಬಂತು. ಇಡೀ ಸೆಂಟೆನ್ಸ್ ಕಂಪ್ಲೀಟ್ ಮಾಡಿದ್ದೀನಿ. ದೇರ್ ವಾಸ್ ಎ ಬಿಗ್ ಎಕ್ಸ್ಕ್ಲೂಷನ್ ದಟ್ ಡೆಸ್ಟ್ರಾಯ್ಡ್ ದ ಫಾರೆಸ್ಟ್ ಅಂತ. ಎಕ್ಸ್ಕ್ಲೂಷನ್ ಅಂತ ಬಂದು ಕೂಡ ನಿಮ್ಗೆ ಏನಾಗುತ್ತೆ? 1 ಅಂಕ ಇಲ್ಲಿ ಲಭ್ಯ ಆಗುತ್ತೆ. ಹೀಗೆ ಕ್ವಶನಲ್ಲಿ ಇರ್ತಕ್ಕಂಥ ಪದಗಳನ್ನು ನಾವು ಪ್ಯಾಸೇಜಲ್ಲಿ ಹುಡುಕಿ ಅದಕ್ಕೆ ಆನ್ಸರ್ಸನ್ನು ಕಂಡುಹಿಡಿಬೋದು. ಇದಕ್ಕೆ ಸ್ಕ್ಯಾನಿಂಗ್ ಟೆಕ್ನಿಕ್ ಅಂತ ಹೇಳ್ತೀವಿ. ಇದನ್ನು ನೀವು ಸುಲಭವಾಗಿ ಮಾಡ್ಬೋದು. ಇದಕ್ಕೆ 1 ಅಂಕ, ಇದಕ್ಕೊಂದು ಮತ್ತು ಇದಕ್ಕೊಂದು. ಟೋಟಲ್ ಆಗಿ ಪ್ಯಾಸೇಜ್ಗೆ ಎಷ್ಟು ಸಿಗುತ್ತೆ? 3 ಮಾರ್ಕ್ಸ್ ಸಿಗುತ್ತೆ ನಿಮಗೆ ಪ್ಯಾಸೇಜಲ್ಲಿ ಟೋಟಲ್ ಆಗಿ 3 ಮಾರ್ಕ್ಸ್ ಸಿಗುತ್ತೆ. ಈಗ ನಾವು ಇನ್ನೊಂದು ಪ್ಯಾಸೇಜ್ಗೆ ಹೋಗೋಣ, ಯಾಕೆಂದರೆ 2 ಪ್ಯಾಸೇಜನ್ನು ಕೊಟ್ಟಿರ್ತಾನೆ. ಇನ್ನೊಂದು ಪ್ಯಾಸೇಜ್ ನೋಡಿ, ಕ್ವಶನ್ ನಂಬರ್ 5ನಲ್ಲಿ ರೀಡ್ ದ ಫಾಲೋಯಿಂಗ್ ಪ್ಯಾಸೇಜ್ ಆ್ಯಂಡ್ ಆನ್ಸರ್ ದ ಕ್ವಶನ್ ದಟ್ ಫಾಲೋ ಅಂತ ಇದೆ. ಇಲ್ಲೂ ಕೂಡ ಒನ್ಸ್ ಅಥವಾ ಟ್ವೈಸ್ ನೀವು ಪ್ಯಾಸೇಜನ್ನ ಓದಿ ಅರ್ಥ ಆದರೆ ಬೆಟರು, ಇಲ್ಲ ಅಂದರೆ ನೋ ಪ್ರಾಬ್ಲಮ್. ನಾವು ಕ್ವಶನಿಗೆ ಬಂದ್ಬಿಡೋಣ. ಹೌ ಮೆನಿ ಟೀಮ್ಸ್ ಪ್ಲೇ ಫುಟ್ಬಾಲ್ ಅಂತ ಇದೆ. ಓಕೆ. ಡ್ಯಾಶ್ ಪ್ಲೇಯರ್ಸ್ ಆರ್ ದೇರ್ ಇನ್ ಈಚ್ ಟೀಮ್ ಇನ್ ಎ ಗೇಮ್ ಆಫ್ ಫುಟ್ಬಾಲ್ ಅಂತ ಇದೆ. ಓಕೆ. ಚೂಸ್ ಎನಿ 2 ನೌನ್ಸ್ ಫ್ರಮ್ ದ ಪ್ಯಾಸೇಜ್. ನೌನ್ಸ್ ಅಂದರೆ ನಾಮಪದಗಳನ್ನು ಚೂಸ್ ಮಾಡಿ ಅಂತ ಹೇಳ್ಬಿಟ್ಟು ಇಲ್ಲಿ ಹೌ ಮೆನಿ ಟೀಮ್ಸ್ ಪ್ಲೇ ಫುಟ್ಬಾಲ್ ಅಂತಕ್ಕಂಥದ್ದು ನೋಡಿ. ಹೌ ಮೆನಿ ಟೀಮ್ಸ್ ಮೊದಲನೇ ಸೆಂಟೆನ್ಸಲ್ಲೇ ಸಿಗುವಂಥ ಚಾನ್ಸಸ್ ಸಿಗುತ್ತೆ ನೋಡಿ. ಓಕೆ. ಇಲ್ಲಿ ಫುಟ್ಬಾಲ್ ಇಸ್ ಒನ್ ಆಫ್ ದ ಮೋಸ್ಟ್ ಪಾಪ್ಯುಲರ್ ಗೇಮ್ಸ್, ಡೆವಲಪ್ಡ್ ವೆರಿ ಓಲ್ಡ್ ಗೇಮ್, ನೋ ಪ್ರಾಬ್ಲಮ್. ಇಲ್ಲಿ ಏನಿಲ್ಲ. ಇಲ್ಲಿ ದ ಗೇಮ್ ಆಫ್ ಫುಟ್ಬಾಲ್ ನಮಗೆ ಸಿಕ್ತು. ಪ್ಲೇಡ್ ಬಿಟ್ವೀನ್ 2 ಟೀಮ್ ನೋಡಿ. ಪ್ಲೇ ಕೂಡ ಸಿಕ್ತು, ಫುಟ್ಬಾಲು ಸಿಕ್ತು, ಟೀಮ್ ಕೂಡ ಸಿಕ್ತು. ಎಷ್ಟು ಟೀಮು? 2 ಟೀಮ್ಸ್. ಆನ್ಸರ್ ಏನು ಬರುತ್ತೆ ಇದಕ್ಕೆ? 2 ಟೀಮ್ಸ್ ನೋಡಿ. ಇಲ್ಲಿ ಫುಟ್ಬಾಲ್ ಸಿಕ್ತು, ಪ್ಲೇ ಸಿಕ್ತು, ಟೀಮ್ ಸಿಕ್ತು. ಎಲ್ಲಿ ಸಿಕ್ತು? ಇಲ್ಲಿ ಸಿಕ್ತು ನೋಡಿ. ಫುಟ್ಬಾಲ್ ಸಿಕ್ತು, ಪ್ಲೇಟ್ ಸಿಕ್ತು, ಟೀಮ್ ಸಿಕ್ತು. ಇಲ್ಲಿ ಟೀಮ್ ಸಿಕ್ತು. ಇದನ್ನೇ ನಾವು ಇಲ್ಲಿಂದ ಹಿಡಿದು ಇಲ್ಲಿವರೆಗೂ ನಾವೇನು ಮಾಡ್ಬೋದು? ಆನ್ಸರನ್ನು ತೊಗೋಬೋದು. ಹೌ ಮೆನಿ ಟೀಮ್ಸ್ ಪ್ಲೇ ಫುಟ್ಬಾಲ್ ಅಂದಾಗ ಇಲ್ಲಿ ನೀವೇನು ಮಾಡ್ಬೋದು? ದ ಗೇಮ್ ಆಫ್ ಫುಟ್ಬಾಲ್ ಈಸ್ ಪ್ಲೇಡ್ ಬಿಟ್ವೀನ್ 2 ಟೀಮ್ಸ್ ಅಂತ ಹಾಕ್ಬೋದು, ಅಥವಾ 2 ಟೀಮ್ಸ್ ಹೋದ್ರು ನಿಮಗೆ ಅಂಕಗಳು ಲಭ್ಯ ಆಗುತ್ತೆ. ಆಮೇಲೆ ಡ್ಯಾಶ್ ಪ್ಲೇಯರ್ಸ್ ಆರ್ ದೇರ್ ಇನ್ ಈಚ್ ಟೀಮ್ ಇನ್ ಎ ಗೇಮ್ ಆಫ್ ಫುಟ್ಬಾಲ್ ನೋಡಿ. ಡ್ಯಾಶ್ ಪ್ಲೇಯರ್ಸ್ ಅಂತ ಇದೆ ನೋಡಿ. ಪ್ಲೇಯರ್ಸ್ ಆರ್ ದೇರ್ ಇನ್ ಈಚ್ ಟೀಮನ್ನು ಹುಡುಕಿ ಪ್ಲೇಯರ್ಸ್ ಹುಡುಕಿ ನಿಮಗೆ ಸಿಗ್ಬಿಡುತ್ತೆ ನೋಡಿ. ಪ್ಲೇಯರ್ಸ್ ಸಿಕ್ತು, ಈಚ್ ಟೀಮ್ ಸಿಕ್ತು ನೋಡಿ. ಪ್ಲೇಯರ್ಸ್ ಸಿಕ್ತು. ಡ್ಯಾಶ್ ಪ್ಲೇಯರ್ಸ್ ಅಂದಾಗ 11 ಪ್ಲೇಯರ್ಸ್ ಆಯಿತು. 11 ಪ್ಲೇಯರ್ಸ್ ಎಲ್ಲಿ ಬರೀಬೇಕು ನಾವಿಲ್ಲಿ? ಇಲ್ಲಿ 11 ಪ್ಲೇಯರ್ಸ್ ನೋಡಿ. ಅದು ಕೂಡ ಸುಲಭವಾಗಿ ನಿಮಗೆ ಸಿಗ್ತದೆ. ಹೀಗೆ ನಾವೇನು ಮಾಡಬೇಕು? ಸುಲಭವಾಗಿ ಸಿಗಬೇಕು ಅಂದರೆ ಮೊದಲೇ ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ಅನೇಕ ಕ್ವಶನ್ ಪೇಪರ್ಗಳನ್ನು ನಾವು ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೆ ಹುಡುಕೋದೇನಾಗುತ್ತೆ? ಭಾಳ ಸುಲಭ ಆಗುತ್ತೆ. ಚೂಸ್ ಎನಿ 2 ನೌನ್ಸ್ ಫ್ರಮ್ ದ ಪ್ಯಾಸೇಜ್. ನೌನ್ಸ್ ಅಂತ ಹೇಳಿದ್ರೆ ನಾಮಪದಗಳು. ಅದು ನಾಮಪದ ಅಂತ ಹೇಳಿದರೆ ಅದು ವಸ್ತುಗಳ ಹೆಸರಾಗಿರ್ಬೋದು, ವ್ಯಕ್ತಿಗಳ ಹೆಸರಾಗಿರ್ಬೋದು, ಅಥವಾ ಅನಿಮಲ್ ಹೆಸರಾಗಿರ್ಬೋದು, ಅಥವಾ ಸ್ಥಳದ ಹೆಸರಾಗಿರ್ಬೋದು. ಎಷ್ಟು ಕೇಳಿದ್ದಾವೆ ಇಲ್ಲಿ? 2 ಕೇಳಿದ್ದಾವೆ. ಈಗ ನಾವು ಫುಟ್ಬಾಲ್ ಅಂತಕ್ಕಂಥದ್ದು ಒಂದು ವಸ್ತು ತಾನೇ, ಅದನ್ನು ತೊಗೋಬೋದು. ಗೋಲ್ ಕೀಪರ್ ವ್ಯಕ್ತಿ ತಾನೇ, ಅದನ್ನು ತೊಗೊಂಡು ಮುಗೀತು. ಫುಟ್ಬಾಲು ಮತ್ತು ಗೋಲ್ ಕೀಪರ್ನ ನಾವು ತೊಗೊಂಡಾಗ ಏನಾಗುತ್ತೆ? ಅದು 2 ನೌನ್ಸ್ ಆಗುತ್ತೆ. ನೌನ್ಸ್ ಅಂದರೆ ವ್ಯಕ್ತಿ ಆಗಿರ್ಬೋದು, ವಸ್ತು ಆಗಿರ್ಬೋದು, ಅಥವಾ ಪ್ಲೇಸ್ ಆಗಿರ್ಬೋದು, ಅನಿಮಲ್ ಆಗಿರ್ಬೋದು. ಅದನ್ನು ನೇಮ್ಸ್ನ ಬರೆದಾಗ ಏನಾಗುತ್ತೆ? ಇಲ್ಲಿ ನಿಮಗೆ ಆನ್ಸರ್ ಆಗಿ ಆಗುತ್ತೆ. ನಾನು ಇಲ್ಲಿ ಆನ್ಸರನ್ನು ಮಾಡಿ ನೋಡಿ. ಹೌ ಮೆನಿ ಟೀಮ್ಸ್ ಪ್ಲೇ ಫುಟ್ಬಾಲ್ ಅಂದಾಗ 2 ಟೀಮ್ಸ್ ಪ್ಲೇ ಫುಟ್ಬಾಲ್ ಅಂತಕ್ಕಂಥದ್ದು. ಇದಕ್ಕೆ 1 ಅಂಕ ಸಿಗುತ್ತೆ ನಿಮಗೆ. ಡ್ಯಾಶ್ ಪ್ಲೇಯರ್ಸ್ ಆರ್ ದೇರ್ ಇನ್ ಈಚ್ ಟೀಮ್ ಅಂದಾಗ ನಾನು ಹಾಕಿದ್ದೀನಿ 11 ಪ್ಲೇಯರ್ಸ್ ಅಂತ. ಇಷ್ಟು ಬರೋದು ಸಾಕಾಗುತ್ತೆ. ಮುಂದೆ ಆ ಡ್ಯಾಶ್ ಕಂಟಿನ್ಯೂ ಮಾಡಿ ನೀವು 11 ಅಂದಾಗ ಇಲ್ಲಿ 1 ಅಂಕ ಸಿಗುತ್ತೆ. ಹೇಗೆ ಅದು ಬಂತು ಅಂತಕ್ಕಂಥದ್ದು ನಿಮ್ಮ ಜೊತೆ ಡಿಸ್ಕಸ್ ಮಾಡಿದ್ದೀನಿ. ಚೂಸ್ ಎನಿ 2 ನೌನ್ಸ್ಗೆ ಫುಟ್ಬಾಲು ಮತ್ತು ಗೋಲ್ ಕೀಪರ್ ಹಾಕಿದ್ರೆ ನಿಮಗೆ 1 ಅಂಕ ಸಿಗುತ್ತೆ. ಅದನ್ನೇ ಆಗಬೇಕು ಅಂತಲ್ಲ, ಬೇರೆದು ಕೂಡ ಆಗ್ಬೋದು. ಇಲ್ಲಿ ಟೋಟಲ್ ಆಗಿ 3 ಮಾರ್ಕ್ಸ್ ನಿಮಗೆ ಲಭ್ಯ ಆಗುತ್ತೆ. ಸೊ ಈ ಒಂದು ವಿಡಿಯೋದಲ್ಲಿ ನಾನು ಮೊದಲನೇ ಯೂನಿಟ್ಗೆ ಸಂಬಂಧಪಟ್ಟಂತೆ 5, ಸೆಕೆಂಡ್ ಯೂನಿಟ್ಗೆ ಸಂಬಂಧಪಟ್ಟ 3+3 ಟೋಟಲ್ ಆಗಿ ನಾನು ನಿಮ್ಮ ಜೊತೆ 11 ಅಂಕಗಳಿಗೆ ಏನು ಮಾಡಿದ್ದೀನಿ? ಚರ್ಚೆ ಮಾಡಿದ್ದೀನಿ. ಮುಂದಿನ ವೀಡಿಯೋದಲ್ಲಿ ನಾನೇನು ಮಾಡ್ತೀನಿ? ಉಳಿದಂತಹ ಕ್ವಶನ್ಗಳನ್ನ ಫಾರ್ ಎಕ್ಸಾಂಪಲ್
ಥರ್ಡ್ ಯೂನಿಟ್ ಮತ್ತು ಫೋರ್ತ್ ಯೂನಿಟ್ ಬಗ್ಗೆ ನಾನೇನು ಮಾಡ್ತೀನಿ ಡಿಸ್ಕಸ್ ಮಾಡ್ತೀನಿ. ಇದನ್ನು ನೀವು ಮತ್ತೆ ನೋಡಿದಾಗ ಏನಾಗುತ್ತೆ, ನಿಮಗೆ ಹೇಗೆ ಆನ್ಸರ್ನ ಮಾಡಬೇಕು ಅಂತಕ್ಕಂಥದ್ದು ನಿಮಗೆ ಗೊತ್ತಾಗುತ್ತೆ. ಎಕ್ಸಾಮಿನೇಷನ್ ಹಾಲಲ್ಲಿ ಟೈಮನ್ನು ಹೇಗೆ ಉಳಿಸ್ಬಹುದು ಅದು ಕೂಡ ನಿಮಗೆ ಗೊತ್ತಾಗುತ್ತೆ. ಇದನ್ನು ನೀವು ವಾಚ್ ಮಾಡಿ ಮತ್ತು ಕಾನ್ಫಿಡೆನ್ಸನ್ನ ಬೆಳೆಸ್ಕೊಳ್ಳಿ ಮತ್ತು ಎಕ್ಸಾಮ್ನ ತುಂಬ ಚೆನ್ನಾಗಿ ಮಾಡಿ ಅಂತ ಹೇಳ್ತಾ ನಾನು ಈ ಒಂದು ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತಾಯಿದ್ದೀನಿ. ಆಲ್ ದಿ ಬೆಸ್ಟ್ ಫಾರ್ ಯುವರ್ ಎಕ್ಸಾಮಿನೇಷನ್. ಧನ್ಯವಾದಗಳು.